ಹಾಯ್ ಎಲ್ರಿಗೂ ನಮಸ್ಕಾರ. ಕಳೆದ ಒಂದು ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದವರು ಕೂಡ KS ಎಕ್ಸಾಮ್ನ ಪಾಸ್ ಮಾಡ್ಬೋದು ಅನ್ನೋದೊಂದು ಕುರಿತಾಗಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ KS ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಬೋದಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ನೇಹಿತರೆ, ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ಪ್ರಯತ್ನದಿಂದ KS ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಬೋದು. ಅದು ಹೇಗೆ ಅಂತಂತಂದರೆ, ಸ್ನೇಹಿತರೆ, ನಾವು ತಿಳ್ಕೊಬೋದು. ಈ ಒಂದು ವಿಡಿಯೋದಲ್ಲಿ ಜಿಯೋಗ್ರಫಿ ಬಗ್ಗೆ ನೋಡೋಣ. ಜಿಯೋಗ್ರಫಿಯಲ್ಲಿ ಮೇನ್ಸ್ ಸಿಲೆಬಸ್ನ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆ ಸಿಲೆಬಸ್ಸಲ್ಲಿ ಇರುವಂತೆ ನಾವು ಮೊದಲು ನೋಡ್ಕೊಂಬಿಡೋಣ. ಭೂಮಂಡಲ ಅಂದರೆ ಸೌರಮಂಡಲದ ಬಗ್ಗೆ ಅವರು ಕೇಳ್ತಾರೆ. ಇದರೊಳಗಡೆ ಭೂಮಿಯ ಸ್ಥಾನ ಆಗಿರ್ಬೋದು, ಬಂಡೆಗಳು, ಭೂಕಂಪಗಳು, ಜ್ವಾಲಾಮುಖಿಗಳು, ಶಿಲಾಫಲಕಗಳ ಸಂಚಲನ, ಸವೆತ, ಕಾರಕಗಳು, ಹೀಗೆ ಇದು ಜಿಯೋಮಾರ್ಫಾಲಜಿ ಬಗ್ಗೆ ಕೇಳ್ತಾರೆ. ವಾಯುಮಂಡಲ, ಅಟ್ಮಾಸ್ಫಿಯರ್ ಬಗ್ಗೆ ಕೇಳ್ತಾರೆ. ಅದೇ ಥರ ಜಲಮಂಡಲ ಅಂದರೆ ಹೈಡ್ರೋಸ್ಫಿಯರ್ ಬಗ್ಗೆ ಕೇಳ್ತಾರೆ. ಈ ಸಿಲೆಬಸ್ಸಲ್ಲಿ ಇಷ್ಟೆಲ್ಲ ಪಾಯಿಂಟ್ ಕೊಟ್ಟಿದ್ದಾರೆ. ನಾವು ಯಾವತ್ತಾದರೂ ಸಿಲೆಬಸ್ ನೋಡಿದ್ದೀವ? ನೋಡಿಲ್ಲ. ಸಿಲೆಬಸ್ ಪ್ರಕಾರನೇ ಮೇನ್ಸ್ ಕ್ವಶನನ್ನು ಕೇಳ್ತಾರೆ. ಹೆಂಗಪ್ಪ ಅಂತಂತಂದರೆ, ಈ ಸಿಲೆಬಸ್ಸಲ್ಲಿ ಇಷ್ಟು ಪಾಯಿಂಟ್ ಇದೆ, ಹೌದಾ? ಈಗ ನಾವು ನೋಡೋಣ. ಇದು 2025ರ ಮೇನ್ಸ್ ಕ್ವಶನ್ ಪೇಪರು. ಇದರೊಳಗಡೆ ಫಸ್ಟ್ನೇ ಕ್ವಶನ್ನ ನಮಗೆ ಕೇಳಿದರೆ, ಜಾಗತಿಕ ವಾಯುಗುಣ ನಿಯಂತ್ರಣದಲ್ಲಿ ಸಾಗರ ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಅನಲೈಸ್ ದ ರೋಲ್ ಆಫ್ ಓಷಿಯನ್ ಕರೆಂಟ್ಸ್ ಆ್ಯಂಡ್ ಟೈಡ್ಸ್ ಇನ್ ಗ್ಲೋಬಲ್ ಕ್ಲೈಮ್ಯಾಟಿಕ್ ರೆಗ್ಯುಲೇಷನ್, ನಾಟ್ ಮೋರ್ ದೆನ್ 150 ವರ್ಡ್ಸ್. 10 ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸಿಲೆಬಸ್ಸಲ್ಲಿ ಐತಾ ಇಲ್ಲ ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ? ಜಲಮಂಡಲ ಅಂದರೆ ಹೈಡ್ರೋಸ್ಫಿಯರಲ್ಲಿ ವಿಶ್ವಸಾಗರಗಳ ಲವಣಾಂಶ, ಸಾಗರ ಪ್ರವಾಹಗಳು ಮತ್ತು ಅಲೆಗಳು, ಸಾಗರ ನಿಕ್ಷೇಪಗಳು. ಸೊ ಸಿಲೆಬಸ್ಸಲ್ಲಿ ಐತಾ? ಖಂಡಿತ ಐತೆ. ಸಾಗರ ಪ್ರವಾಹಗಳ ಬಗ್ಗೆ ಐತೆ, ಉಬ್ಬರವಿಳಿತಗಳ ಬಗ್ಗೆ ಐತೆ. ಅದರ ಪಾತ್ರ ಏನು, ಯಾವುದರಲ್ಲಿ? ಜಾಗತಿಕ ವಾಯುಗುಣ ನಿಯಂತ್ರಣದಲ್ಲಿ ಈ ಸಾಗರ ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳ ಪಾತ್ರವೇನು ಅಂತ ಕೇಳಿದ್ದಾರೆ. ಸೊ ನಾವು ಸರಿಯಾಗಿ ಈ ಹೈಡ್ರೋಗ್ರಫಿ ಅಥವಾ ಓಷನೋಗ್ರಫಿಯನ್ನು ನಾವು ಸರಿಯಾಗಿ ಓದ್ಕೊಂಡಿದ್ದೆ ಆದಲ್ಲಿ ಈ ಕ್ವಶನ್ಗೆ ಆನ್ಸರ್ ಬರಿಬೋದು, ಹೌದಲ್ವಾ? ಇದು ಸಿಲೆಬಸ್ಸಲ್ಲಿ ಐತಾ? ಅದೇ ಥರ ಎರಡನೇ ಕ್ವಶನ್ನು. ಇದು 2025 ಪೇಪರ್. ಅದು ನೆನ್ಪಿಟ್ಕೊಳ್ಳಿ, 2025 ಮೇನ್ಸ್ ಕ್ವಶನ್ ಪೇಪರು. ಹ್ಯೂಮನ್ ಮೈಗ್ರೇಷನ್ ಪ್ಯಾಟರ್ನ್ಸ್ ಆರ್ ನೋ ಲಾಂಗರ್ ಡಿಕ್ಟೇಟೆಡ್ ಸೋನ್ಲಿ ಬೈ ಜಿಯೋಗ್ರಫಿ ಬಟ್ ಆಲ್ಸೋ ಬೈ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಫ್ಯಾಕ್ಟರ್ಸ್. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೊಟ್ಟು ಏನು ಕೇಳಿದ್ದಾರೆ? ಎಕ್ಸಾಮಿನ್ ದ ಇವಾಲ್ವಿಂಗ್ ನೇಚರ್ ಆಫ್ ಮೈಗ್ರೇಷನ್ ಟ್ರೆಂಡ್ಸ್ ಇನ್ ದ 21st ಸೆಂಚುರಿ ಅಂತ ಕೇಳಿದ್ದಾರೆ. ಮಾನವನ ವಲಸೆ ಮಾದರಿಗಳು ಬಹುದಿನಗಳವರೆಗೆ ಏಕಮಾತ್ರವಾಗಿ ಭೌಗೋಳಿಕತೆಯಿಂದ ಮಾತ್ರ ನಿರ್ದೇಶಿತವಾಗಿಲ್ಲ, ಆದರೆ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಅಂಶಗಳಿಂದಲೂ ಸಹ ನಿರ್ಧರಿತವಾಗಿದೆ. 21ನೇ ಶತಮಾನದಲ್ಲಿ ವಿಕಸನಗೊಳ್ಳುತ್ತಿರುವ ವಲಸೆಯ ಸ್ವರೂಪದ ಪ್ರವೃತ್ತಿಯನ್ನು ಪರಿಶೀಲಿಸಿ ಅಂತ 250 ಪದಗಳಿಗೆ ಮೀರದಂತೆ ಉತ್ತರಿಸಿ ಅಂತೇಳಿ 15 ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಅರ್ಥ ಏನಪ್ಪ? ಮಾನವ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾನೆ. ಆ ಉದ್ದೇಶ ಕೇವಲ ಭೌಗೋಳಿಕ ಅಂಶಗಳಿಂದ ಮಾತ್ರ ಕೂಡಿಲ್ಲ, ಸಾಮಾಜಿಕ ಅಂಶ, ರಾಜಕೀಯ ಅಂಶ ಮತ್ತು ಆರ್ಥಿಕ ಅಂಶಗಳು ಸಹ ಅವು ಇಂಪ್ಯಾಕ್ಟನ್ನು ಬೀರ್ತವೆ ಅನ್ನುವಂಥ ಒಂದು ಕ್ವಶನ್ನು ಇದರ ಅರ್ಥ ಆಗಿದೆ. ಈ ಕ್ವಶನಿನ ಅರ್ಥ, ಈ ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಆರ್ಥಿಕ ಅಂಶಗಳಿಂದಲೂ ಸಹ ಒಬ್ಬ ಮನುಷ್ಯ ಅಥವಾ ಒಂದು ಫ್ಯಾಮಿಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುತ್ತೆ. ಅದರ ಪ್ರವೃತ್ತಿ 21ನೇ ಶತಮಾನದಲ್ಲಿ ಯಾವ ಥರ ಇದೆ ಅಂಥೇಳಿ ಈ ಕ್ವಶನಿನ ಅರ್ಥ. ಇದು ಸಿಲೆಬಸ್ಸಲ್ಲಿ ಐತಾ? ಇದೆ, ನೋಡುವ. ಭೂಖಂಡಗಳ ಪ್ರಕೃತಿ ಗೋಚರ ವಿಷಯಗಳು ಮತ್ತು ಜನಸಾಂದ್ರತೆ ವಿವರಣೆ, ಇದು ಮೇನ್ ಟಾಪಿಕ್ಕು. ಈ ಮೇನ್ ಟಾಪಿಕಲ್ಲಿ ಏನು ಕೇಳಿದಾನೆ? ಮಾನವ ಜನಾಂಗಗಳು, ಜನಸಂಖ್ಯೆಯ ಬದಲಾವಣೆ, ವಿತರಣೆ ಮತ್ತು ಜನಸಂಖ್ಯಾ ಪರಿವರ್ತನೆ, ಸಾಂದ್ರತೆ, ಲಿಂಗಾನುಪಾತ, ಜೀವನದ ಗುಣಮಟ್ಟ, ಜೀವಮಾನ ನಿರೀಕ್ಷೆ, ಸಾಕ್ಷರತೆ, ಜೀವನದ ಗುಣಮಟ್ಟ ಮತ್ತು ವಲಸೆ. ಸಿಲೆಬಸ್ಸಲ್ಲಿ ಐತಾ? ಐತೆ, ಸಿಲೆಬಸ್ಸಲ್ಲಿ ಐತೆ. ಈ ಸಿಲೆಬಸ್ಸಲ್ಲಿರೋ ಪ್ರತಿಯೊಂದು ಪಾಯಿಂಟ್ಗಳನ್ನು ನಾವು 360 ಡಿಗ್ರಿಯಲ್ಲಿ ಕಂಪ್ಲೀಟಾಗಿ ಓದ್ಕೊಂಡಾಗ ಖಂಡಿತವಾಗಿಯೂ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬಹುದಲ್ವಾ? ಓಕೆ, ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಅರ್ಬನ್ ಎಕ್ಸ್ಪ್ಯಾನ್ಷನ್ ಆನ್ ಲ್ಯಾಂಡ್ ಯೂಸ್, ಮೈಗ್ರೇಷನ್ ಪ್ಯಾಟರ್ನ್ಸ್ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದೇನು 10 ಅಂಕಗಳಿಗೆ ಕೇಳಿದರೆ 10 ಅಂಕ ಬಂದಾಗ ನಾವು 150 ಪದಗಳನ್ನು ಮೀರದಂತೆ ಆನ್ಸರನ್ನು ಬರೀಬೇಕಾಗ್ತದೆ. ಭೂಬಳಕೆ, ವಲಸೆ ಮಾದರಿಗಳು ಮತ್ತು ಸಂಪನ್ಮೂಲ ನಿರ್ವಹಣೆಯ ಮೇಲೆ ನಗರ ವಿಸ್ತರಣೆಯ ಪ್ರಭಾವವನ್ನು ಚರ್ಚಿಸಿ ಅಂತ ಕೇಳಿದರೆ ಏನಿದ್ರ ಅರ್ಥ? ಅರ್ಬನೈಜೇಷನ್ ಆಗ್ತಾಯಿದೆ, ಹೌದಾ?
ನಗರೀಕರಣ ಆಗ್ತಾ ಇದೆ, ಹೌದಾ? ಈ ನಗರೀಕರಣದಿಂದ ಲ್ಯಾಂಡ್ ಯೂಸ್, ಭೂ ಬಳಕೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು? ವಲಸೆಯ ಮಾದರಿಗಳು, ವಲಸೆಯ ಪ್ಯಾಟರ್ನಲ್ಲಿ ಚೇಂಜ್ ಆಗ್ತಾ ಇದೆ, ನಾವು ಅದ್ರ ಬಗ್ಗೆ ಬರೀಬೇಕು. ಸಂಪನ್ಮೂಲ ನಿರ್ವಹಣೆ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳೇನು? ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅದ್ರ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳ ಬಗ್ಗೆ 10 ಅಂಕಗಳಿಗೆ ಈ ಪ್ರಶ್ನೆ ಎಷ್ಟು 10 ಅಂಕಗಳಿಗಿದೆ. 150 ಪದಗಳನ್ನು ಮೀರದಂತೆ ಈ ಕ್ವಶನಿಗೆ ಆನ್ಸರ್ ಮಾಡಬೇಕು. ಇದು ಸಿಲೆಬಸ್ಸಲ್ಲಿ ಐತಾ? ಖಂಡಿತವಾಗಿಯೂ ಸಿಲೆಬಸ್ಸಲ್ಲಿ ಐತೆ. ಇಲ್ಲಿ ನಾವು ನೋಡ್ಬೋದು ಜನಾಂಗಗಳು, ಜನಸಂಖ್ಯಾ ಬದಲಾವಣೆ, ಜನಾಂಗದ ವಲಸೆಗಳು, ಈ ಒಂದು ಪಾಯಿಂಟಲ್ಲೇ ನಾವು ಅದನ್ನು ಓದ್ಕೊತೀವಿ. ಅದನ್ನು 360 ಡಿಗ್ರಿಯಲ್ಲಿ ನಾವು ಚೆನ್ನಾಗಿ ಓದ್ಕೊಂಡಿದ್ದೆ ಆದಲ್ಲಿ ಈ ಒಂದು ಕ್ವಶನ್ಗೂ ನಾವು ಏನು ಮಾಡ್ಬೋದು, ಆನ್ಸರನ್ನು ಬರಿಬೋದು. ಅದೇ ಥರ ಅನಲೈಸ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಷನ್ ಆ್ಯಂಡ್ ಲೊಕೇಶನ್ ಆಫ್ ಡೆಸರ್ಟ್ಸ್ ಅಕ್ರಾಸ್ ದ ವರ್ಲ್ಡ್. ಪ್ರಪಂಚದಾದ್ಯಂತ ಮರುಭೂಮಿಗಳ ನಿರ್ಮಾಣ ಮತ್ತು ಸ್ಥಾನಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿಶ್ಲೇಷಿಸಿ. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ, ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ಖಂಡದಲ್ಲಿ ಮರುಭೂಮಿಗಳು ಇದಾವೆ. ಆ ಮರುಭೂಮಿಗಳು ನಿರ್ಮಾಣ ಆಗೋಕ್ಕೆ ಏನು ಕಾರಣ, ಹೌದಾ? ಅವು ಅದೇ ಪ್ಲೇಸಲ್ಲಿ ಯಾಕೆ ನಿರ್ಮಾಣ ಆಯಿತು, ಅವು ನಿರ್ಮಾಣ ಆಗೋಕ್ಕೆ ಅಂಶಗಳು ಏನು ಅನ್ನೋಂಥದ್ರ ಬಗ್ಗೆ ಈ ಕ್ವಶನ್ ಕೇಳಿದ್ದಾರೆ. 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಸಿಲೆಬಸ್ಸಲ್ಲಿ ಐತಾ ನೋಡೋಣ. ನೀವು ನೋಡ್ಬೋದು, ಹೌದಾ? ಸಿಲೆಬಸ್ಸಲ್ಲಿ ಏನಿದೆ, ಮರುಭೂಮಿಗಳು ಅಂತ ಇದೆ. ಮರುಭೂಮಿಗಳು ಅಂತಂತಂದರೆ ಮರುಭೂಮಿಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊತೀವಿ. ಅವು ಹೆಂಗೆ ಫಾರ್ಮೇಷನ್ ಆದವು, ಅದೇ ಪ್ಲೇಸಲ್ಲಿ ಯಾಕೆ ಫಾರ್ಮೇಷನ್ ಆದವು, ಯಾಕೆ ನಮಗೆ ಮರುಭೂಮಿಗಳು ಈ ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಈ 3 ಪ್ರದೇಶಗಳಲ್ಲೇ ಜಾಸ್ತಿ ಯಾಕೆ ಕಂಡು ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿದರೆ ಕಂಪಲ್ಸರಿಯಾಗಿ ನಾವು ಬರಿಬೋದು, ಹೌದಲ್ವಾ? ಆನ್ಸರ್ ಮಾಡ್ಬೋದಲ್ವಾ ಈ ಕ್ವಶನ್ಗೆ? ಮಾಡ್ಬೋದು. ಸೊ ಅದೇ ಥರ 5ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಎಕ್ಸಾಮಿನ್ ದ ಪೊಟೆನ್ಷಿಯಲ್ ಆಫ್ ಇನ್ಲ್ಯಾಂಡ್ ವಾಟರ್ ವೇಸ್ ಇನ್ ಇಂಡಿಯಾ ಆ್ಯಸ್ ಎ ಕಾಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ವೈ ಹ್ಯಾಸ್ ಇಂಡಿಯಾ ನಾಟ್ ಬೀನ್ ಏಬಲ್ ಟು ಫುಲ್ಲಿ ಡೆವಲಪ್ ಇಟ್ಸ್ ವಾಟರ್ ವೇ ನೆಟ್ವರ್ಕ್. ಇದನ್ನು 250 ಪದಗಳಿಗೆ ಮೀರದಂತೆ ಬರೀರಿ ಅಂತ ಹೇಳಿದ್ದಾರೆ. 15 ಮಾರ್ಕ್ಸಿಂದ ಇದು ಕ್ವಶನ್ನು. ಏನು ಕೇಳಿದ್ದಾರೆ, ಅದರ ಅರ್ಥ ಏನು ಕನ್ನಡದಲ್ಲಿ ನೋಡೋದಾದರೆ, ಕಡಿಮೆ ವೆಚ್ಚದ ಪರಿಣಾಮಕಾರಿ ವಿಧಾನದ ಸಾರಿಗೆಯಾಗಿ ಭಾರತದಲ್ಲಿ ಒಳನಾಡ ಜಲಸಾರಿಗೆಯ ಸಾಮರ್ಥ್ಯವನ್ನು ಪರಿಶೀಲಿಸಿರಿ. ಭಾರತವು ತನ್ನ ಜಲಮಾರ್ಗ ಜಾಲವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಏಕೆ ಸಾಧ್ಯವಾಗಿಲ್ಲ? ನಮಗೆ ಸಾರಿಗೆಯಲ್ಲಿ 4 ಟೈಪು ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನಾವು ನೋಡ್ತೀವಿ ದೇಶದಲ್ಲಿ. ಒಂದು ಜಲ ಸಾರಿಗೆ, ವಾಯು ಸಾರಿಗೆ, ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ. ಈ 4 ಸಾರಿಗೆ ಪ್ರಕಾರಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಮತ್ತು ಕಡಿಮೆ ವೆಚ್ಚ ಯಾವುದಪ್ಪ? ಜಲ ಸಾರಿಗೆ, ಹೌದಾ? ಈ ಜಲ ಸಾರಿಗೆಯಲ್ಲಿ 2 ಪ್ರಕಾರ ಬರುತ್ತೆ. ಒಂದು ಸಮುದ್ರ ಮೂಲಕ ಜಲ ಸಾರಿಗೆ ಮಾಡುವಂಥದ್ದು, ಎರಡನೇದು ಮೇಜರ್ ನದಿಗಳಲ್ಲಿ ಏನಿರ್ತದಲ್ಲ ಆ ನದಿಗಳ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಒಳನಾಡ ಜಲ ಸಾರಿಗೆ ನಾವು ನೋಡ್ತೀವಿ. ಈ ಒಳನಾಡು ಜಲ ಸಾರಿಗೆ ಕಡಿಮೆ ವೆಚ್ಚವನ್ನು ತಗೊಂಡ್ರೂ ಕೂಡ ನಾವು ಯಾಕೆ ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಈ ಕ್ವಶನನ್ನು ಕೇಳಿದ್ದಾರೆ. ಇದು ಸಿಲೆಬಸ್ಸಲ್ಲಿ ಐತಾ ನೋಡೋಣ. ಭಾರತದ ಭೌಗೋಳಿಕತೆ ಒಳಗಡೆ ಯಾವುದು ಅಂತ ಕೇಳಿದರೆ ಕೈಗಾರಿಕಾ ಸಂಯೋಜನೆ ಮತ್ತು ಅಭಿವೃದ್ಧಿ. ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ, ಈ ಒಂದು ಸಿಲೆಬಸ್ಸಲ್ಲಿದೆ ನೋಡೋಣ ನಾವು. ಕೈಗಾರಿಕಾ ಮೂಲಸೌಕರ್ಯ, ರೈಲ್ವೆಗಳು, ರಸ್ತೆಗಳು ಮತ್ತು ಬಂದರುಗಳು. ಈ ಒಂದು ಪಾಯಿಂಟ್ ಮೂಲಕ ನಾವು ನೀಟಾಗಿ ಓದ್ಕೊಂಡ್ರೆ ಅದು ಕ್ವಶನಿಗೆ ಆನ್ಸರ್ ಮಾಡ್ಬೋದೇನಪ್ಪ? ಖಂಡಿತ ಮಾಡ್ಬೋದು. ರಸ್ತೆಗಳು, ರೈಲ್ವೆ, ಕೈಗಾರಿಕಾ ಮೂಲಸೌಕರ್ಯಗಳಲ್ಲೇ ನಾವು ಒಳನಾಡು ಜಲ ಸಾರಿಗೆಯನ್ನು ನಾವು ನೋಡ್ತೀವಿ, ಹೌದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಇವಾಲ್ಯುಯೇಟ್ ವೈ ಕರ್ನಾಟಕಸ್ ಟೂರಿಸಂ ಇಂಡಸ್ಟ್ರಿ ಹ್ಯಾಸ್ ನಾಟ್ ಡೆವಲಪ್ಡ್ ಟು ದ ಸೇಮ್ ಎಕ್ಸ್ಟೆಂಟ್ ಆ್ಯಸ್ ಕೇರಳ, ತಮಿಳುನಾಡು ಆ್ಯಂಡ್ ಗೋವಾ. ಡಿಸ್ಪೈಟ್ ಹ್ಯಾವಿಂಗ್ ರಿಚ್ ಕಲ್ಚರಲ್, ಹಿಸ್ಟಾರಿಕಲ್ ಆ್ಯಂಡ್ ಎಕಾಲಜಿಕಲ್ ಅಟ್ರಾಕ್ಷನ್ಸ್, ವಾಟ್ ಸ್ಟ್ರಾಟಜೀಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಟು ಬೂಸ್ಟ್ ಎಕೋ ಟೂರಿಸಮ್, ಹೆರಿಟೇಜ್ ಟೂರಿಸಮ್ ಆ್ಯಂಡ್ ಅಡ್ವೆಂಚರ್ ಟೂರಿಸಮ್ ಇನ್ ದ ಸ್ಟೇಟ್? ಅಯ್ಯಪ್ಪೋ, ಇಷ್ಟು ದೊಡ್ಡ ಕ್ವಶನ್ ಐತಲ್ರಿ ಸರ್ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೊಡ್ಬಾರ್ದು. ಇದು ಸಿಂಪಲ್ ಆಗೈತೆ ಕ್ವಶನ್ನು. ಏನು ಗೊತ್ತಾ, ಕರ್ನಾಟಕವು ಸಾಂಸ್ಕೃತಿಕ ಶ್ರೀಮಂತಿಕೆ, ಐತಿಹಾಸಿಕ ಮತ್ತು ಜೀವ ಪರಿಸರ ಆಕರ್ಷಣೆಯನ್ನು ಹೊಂದಿದ್ದರೂ ಸಹ ಕೇರಳ, ತಮಿಳುನಾಡು, ಗೋವಾದಲ್ಲಿ ಪ್ರವಾಸೋದ್ಯಮ ಕೈಗಾರಿಕೆಯು ಅಭಿವೃದ್ಧಿ ಹೊಂದಿರುವಂತೆ ಕರ್ನಾಟಕದಲ್ಲಿ ಅಭಿವೃದ್ಧಿಗೊಂಡಿಲ್ಲವೇಕೆ? ರಾಜ್ಯದಲ್ಲಿ ಪರಿಸರ ಪ್ರವಾಸೋದ್ಯಮ, ಪಾರಂಪರಿಕ ಪ್ರವಾಸೋದ್ಯಮ ಮತ್ತು ಸಾಹಸ ಪ್ರವಾಸೋದ್ಯಮಗಳನ್ನು ಉತ್ತಮಗೊಳಿಸಲು ಯಾವ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಲಾಗಿದೆ? ಇದು 15 ಅಂಕಗಳಿಗೆ ಈ ಕ್ವಶನನ್ನು ಕೇಳಿದ್ದಾರೆ. ಏನಿದ್ರ ಅರ್ಥ? ಇದು ನಾವು ಸ್ಟ್ಯಾಟಿಕ್ ಸಿಲೆಬಸ್ಸು ಸ್ವಲ್ಪ ಇಲ್ಲಿ ಬರುತ್ತೆ. ಮೇಜರ್ ಸಿಲೆಬಸ್ಸು ಇದನ್ನ ಎಲ್ಲಿಂದ ನಾವು ತೊಗೋಬೋದು ಅಂತಂದರೆ
ಕರ್ನಾಟಕ ರಾಜ್ಯ ಆರ್ಥಿಕ ಸಮೀಕ್ಷೆ ಏನು ಬಿಡುತ್ತಲ್ಲ ಅಥವಾ ರಾಜ್ಯ ಬಜೆಟ್ ಏನು ಬಿಡುತ್ತಲ್ಲ ಆ ಒಂದು ಕರೆಂಟ್ ಅಫೇರ್ಸ್ ಪಾಯಿಂಟ್ಸನ್ನು ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ 7ನೇ ಕ್ವಶನ್ನು, ಡಿಸ್ಕಸ್ ದ ರೀಸನ್ಸ್ ವೈ ಸರ್ಟೆನ್ ರೀಜನ್ಸ್ ಇನ್ ಇಂಡಿಯಾ ರಿಮೇನ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಪೈಟ್ ಪಾಲಿಸಿ ಇಂಟರ್ವೆನ್ಷನ್ಸ್. ವಾಟ್ ಸ್ಟ್ರಾಟಜೀಸ್ ಕ್ಯಾನ್ ಬಿ ಅಡಾಪ್ಟೆಡ್ ಟು ಪ್ರಮೋಟ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ದೀಸ್ ಬ್ಯಾಕ್ವರ್ಡ್ ರೀಜನ್ಸ್. ಇದು 150 ಅಂಕಗಳಿಗೆ 150 ಪದಗಳಿಗೆ ಮೀರದಂತೆ ಉತ್ತರವನ್ನು ಬರೀರಿ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ನೋಡೋದಾದರೆ, ಕೈಗಾರಿಕಾ ನೀತಿ ಮಧ್ಯಸ್ಥಿಕೆಗಳ ಹೊರತಾಗಿಯೂ ಭಾರತದ ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಹಿಂದುಳಿದಿರಲು ಕಾರಣಗಳನ್ನು ಚರ್ಚಿಸಿ. ಈ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೀಕರಣ ಮತ್ತು ಸಮತೋಲಿತ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಅಳವಡಿಸಿಕೊಳ್ಳಬಹುದಾದ ಕಾರ್ಯತಂತ್ರಗಳೇನು ಅಂತ ಕೇಳಿದ್ದಾರೆ. ಅಂದರೆ ನಾವು ಎಷ್ಟೇ ಪ್ರೋಗ್ರಾಮ್ಸ್ಗಳನ್ನು ತಂದರು, ಸ್ಕೀಮ್ಸ್ಗಳನ್ನು ತಂದರು, ಕೆಲವೊಂದು ರೀಸನ್ಗಳು, ಭಾರತದ ಕೆಲವೊಂದು ಪ್ರದೇಶಗಳು ಕೈಗಾರಿಕವಾಗಿ ಹಿಂದುಳಿದವ. ಆ ಹಿಂದುಳಿದ ಕಾರಣಗಳೇನು, ಆ ಕಾರಣಗಳ ಜೊತೆಗೆ ನಾವು ಅದನ್ನು ಇಂಪ್ರೂವ್ ಮಾಡಬೇಕಾದಂಥ ಕಾರ್ಯತಂತ್ರಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ಕ್ವಶನ್ ಆಗಿದೆ. ಇದು ಸಿಲೆಬಸ್ಸಲ್ಲಿ ಐತಾ? ಸಿಲೆಬಸ್ಸಲ್ಲಿದೆ. ಭಾರತದ ಕೈಗಾರಿಕಾ ಸಂಯೋಜನೆ ಮತ್ತು ಅಭಿವೃದ್ಧಿ, ಭಾರಿ, ಮಧ್ಯಮ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಹಂಚಿಕೆ, ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಮೂಲಸೌಕರ್ಯ, ಬಂದರುಗಳು, ಈ ಹಂಚಿಕೆ ಅಂತ ನೋಡ್ತೀವಲ್ಲ, ಈ ಹಂಚಿಕೆಯಲ್ಲೇ ಈ ಒಂದು ಕ್ವಶನನ್ನು ತೆಗೆದಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಓದ್ಕೊಂಡಾಗ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಈಸಿಯಾಗಿ ಮಾಡ್ಬೋದು. ಇದು 2025ರ ಮೇನ್ಸ್ ಪತ್ರಿಕೆಯಲ್ಲಿ ಸುಮಾರು 7 ಕ್ವಶನ್ಸ್ ಬಂದಿತ್ತು. ಈ ಸೆಕ್ಷನಲ್ಲಿ ನಾವು ಸಿಲೆಬಸ್ ಪ್ರಕಾರನೇ ಅಷ್ಟು ಪ್ರಶ್ನೆಗಳು ಸಿಲೆಬಸ್ಸಿಂದ ಬಂದಿದ್ದೇವೆ ಅಂತ ನೋಡಿದ್ವಿ. ಅದೇ ಥರ 2021ರ ಕ್ವಶನ್ ಪೇಪರ್, 2021ರ ಕ್ವಶನ್ ಪೇಪರಲ್ಲೂ ಅಷ್ಟೇ, ಹ್ಯೂಮನ್ ಮೈಗ್ರೇಷನ್ ಈಸ್ ಕಂಟಿನ್ಯೂಯಸ್, ಎಲಿಸಿಡೇಟ್ ದ ಸ್ಟೇಟ್ಮೆಂಟ್ ವಿತ್ ಡಿಫರೆಂಟ್ ಕಾಸಸ್ ಆಫ್ ಮೈಗ್ರೇಷನ್. ಮಾನವ ವಲಸೆ ನಿರಂತರವಾದದ್ದು, ಈ ಹೇಳಿಕೆಯನ್ನು ವಲಸೆಯ ವಿವಿಧ ಕಾರಣಗಳೊಂದಿಗೆ ವಿವರಿಸಿ. ಸಿಲೆಬಸ್ಸಲ್ಲಿದೆ, ಆಲ್ರೆಡಿ ಹಿಂದೆ ಕ್ವಶನಲ್ಲಿ ನೋಡಿದ್ದೀವಿ. ವಲಸೆಯ ವಿವಿಧ ಕಾರಣಗಳು, ಯಾಕೆ ಒಬ್ಬ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ಜನಾಂಗ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗ್ತಾನೆ, ಆ ವಲಸೆಗೆ ವಿವಿಧ ಕಾರಣಗಳು ಯಾವುವು ಅನ್ನೋದ್ರ ಬಗ್ಗೆ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಇದು ಸಿಲೆಬಸ್ಸಲ್ಲಿ ಐತೆ. 2ನೇ ಪ್ರಶ್ನೆ, ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ ಆಫ್ ಟೈಡ್ಸ್ ಆ್ಯಂಡ್ ಥಿಯರೀಸ್ ಆಫ್ ಒರಿಜಿನ್ ಆಫ್ ಟೈಡ್ಸ್. ಉಬ್ಬರವಿಳಿತದ ವಿಧಗಳು ಮತ್ತು ಉಬ್ಬರವಿಳಿತಗಳ ಉಗಮದ ಸಿದ್ಧಾಂತಗಳನ್ನು ಪಟ್ಟಿ ಮಾಡಿ ಮತ್ತು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಸಿಲೆಬಸ್ಸಲ್ಲಿ ಐತೆ, ನೋಡಿದ್ವಿ ನಾವು ಆಲ್ರೆಡಿ. ಏನು ಉಬ್ಬರವಿಳಿತಗಳು ಎಲ್ಲಿ ಬಂತಪ್ಪ? ಜಲಮಂಡಲ, ವಿಶ್ವಸಾಗರಗಳ ಲವಣಾಂಶ ಮತ್ತು ಸಾಗರ ಪ್ರವಾಹಗಳು ಮತ್ತು ಅಲೆಗಳು, ಸಾಗರ ನಿಕ್ಷೇಪಗಳು, ಓಷಿಯೋನೋಗ್ರಫಿಯಲ್ಲಿ ಕೇಳ್ತಾರೆ. ಇದು ಸ್ಟಾಟಿಕ್ ಸಿಲೆಬಸ್ಸು, ಹೌದಲ್ವಾ? ಈ ಪ್ರಶ್ನೆನೂ ಬಂದಿದೆ. ಅದಾದಮೇಲೆ ಎಕ್ಸ್ಪ್ಲೇನ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಬಾಕ್ಸೈಟ್ ಇನ್ ಇಂಡಿಯಾ. ಭಾರತದಲ್ಲಿ ಬಾಕ್ಸೈಟ್ ವಿತರಣೆ ಮತ್ತು ಉತ್ಪಾದನೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಸಿಲೆಬಸ್ಸಲ್ಲಿ ಐತಾ? ಖಂಡಿತ ಐತೆ. ಭಾರತದ ಕೈಗಾರಿಕಾ ಸಂಯೋಜನೆಯಲ್ಲಿ ನಾವು ನೋಡ್ತೀವಿ, ಹೌದಾ? ಮತ್ತು ಇದು ಭಾರತದ ಖನಿಜ ಸಂಪನ್ಮೂಲಗಳು, ಭಾರತದ ಭೌಗೋಳಿಕತೆಯಲ್ಲಿ ಖನಿಜ ಸಂಪನ್ಮೂಲಗಳು, ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್, ತಾಮ್ರ ಮತ್ತು ಬಾಕ್ಸೈಟ್, ಹೌದಾ? ಸಿಲೆಬಸ್ಸಲ್ಲಿದೆಯಾ? ಖಂಡಿತ ಇದೆ. ನಾವು ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಓದ್ಕೊಂಬಿಟ್ರೆ ಈ ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ಅದೇ ಥರ ಎಕ್ಸ್ಪ್ಲೇನ್ ಅಬೌಟ್ ದ ಲ್ಯಾಂಡ್ ಯುಟಿಲೈಸೇಷನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಭೂ ಬಳಕೆಯ ಕುರಿತು ವಿವರಿಸಿ. ಸಿಲೆಬಸ್ಸಲ್ಲಿದೆ. ಅದಾದಮೇಲೆ 5ನೇ ಪ್ರಶ್ನೆ, ಭಾರತದ ಕೈಗಾರಿಕೆ ಪ್ರದೇಶಗಳ ಪಟ್ಟಿ ಮಾಡಿ ಮತ್ತು ವಿವರಿಸಿ. ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ. ಈಗ ತಾನೇ ನೋಡಿದ್ವಿ ಕ್ವಶನ್ನು ಇಂಡಸ್ಟ್ರಿಯಲ್ ಬಗ್ಗೆ. ಒಂದು ಕಡೆ ಜಾಸ್ತಿ ಯಾಕೆ ಇಂಡಸ್ಟ್ರಿ ಇದ್ದಾವೆ, ಕೆಲವೊಂದಿಷ್ಟು ಕಡೆ ಇಂಡಸ್ಟ್ರಿಗಳೇ ಇಲ್ಲ. ಸಿಲೆಬಸ್ಸಲ್ಲಿದೆ. ಅದೇ ಥರ ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಕರ್ನಾಟಕ. ನಾವು 2025ರಲ್ಲಿ ಭಾರತದಲ್ಲಿನ ಒಳನಾಡು ಜಲ ಸಾರಿಗೆ ಬಗ್ಗೆ ಕ್ವಶನ್ ಕೇಳಿದರು. 2021ರಲ್ಲಿ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಮಹತ್ವವನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ. ಸೊ ಅದರ ಅರ್ಥ ಸೇಮ್ ಟಾಪಿಕ್ಕು ರಿಪಿಟೇಷನ್ ಆಗುತ್ತೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಮಾನ್ಸೂನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ಸಂಯೋಜನೆಯನ್ನು ಕುರಿತು ವಿವರಿಸಿ ಅಂತ ಕೇಳಿದರೆ. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ? ಸ್ಟ್ಯಾಟಿಕ್ ಸಿಲೆಬಸ್ ನಮ್ಮದಿದು. ಭಾರತದ ಹವಾಮಾನದ ಬಗ್ಗೆ, ಹವಾಗುಣದ ಬಗ್ಗೆ ಏನದು ವೆರಿ ಇಂಪಾರ್ಟೆಂಟು. ಇದು ಸ್ಟ್ಯಾಟಿಕ್ ಸಿಲೆಬಸ್ಸು. ಸ್ಟ್ಯಾಟಿಕ್ ಸಿಲೆಬಸ್ಸಲ್ಲಿ ಈ ಪ್ರಶ್ನೆ ಕೇಳಿದರೆ. ಸೊ ಅರ್ಥ ಆಗ್ತಾ ಇದೆ ನಿಮಗೆ? ವೆರಿ ಈಸಿ ಇರ್ತದೆ. ಸಿಲೆಬಸ್ ಪ್ರಕಾರನೇ ಮೇನ್ಸ್ ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡಲಾಗ್ತದೆ. ಯಾರು ಸಿಲೆಬಸ್ ಪ್ರಕಾರ
ತಯಾರಿಯನ್ನು ನಡೆಸ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಚೆನ್ನಾಗಿ ಬಿಡಿಸ್ತಾರೆ, ಅವರು ಈ ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೋದು. 2015 ಆಗಿರುವಂಥ KS ಎಕ್ಸಾಮ್ನ ಮುಖ್ಯ ಪರೀಕ್ಷಾ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ, ಎಕ್ಸ್ಪ್ಲೇನ್ ಲ್ಯಾಂಡ್ ಫಾರ್ಮ್ಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಫ್ಲೂವಿಯಲ್ ಎರೋಷನ್ ಅಂತ ಕೇಳಿದ್ದಾರೆ. ಹರಿವಿನ ಸವಕಳಿಯಿಂದ ಉಂಟಾಗುವ ಭೂರೂಪಗಳನ್ನು ವಿವರಿಸಿ. ಅಂದರೆ ಇದು ಕಂಪ್ಲೀಟು ಸ್ಟ್ಯಾಟಿಕ್ ಸಿಲೆಬಸ್ ಇದೆ. ಜಿಯೋಮಾರ್ಫಾಲಜಿಯಲ್ಲಿ ನಾವು ನೋಡ್ತೀವಿ. ಜಿಯೋಮಾರ್ಫಾಲಜಿ ಇದು ಸಿಲೆಬಸ್ಸಲ್ಲೂ ಇದೆ, ನಾವು ಗಮನಿಸ್ಬೋದು. ಯಾವುದಪ್ಪ, ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ, ಬಂಡೆಗಳು, ಭೂಕಂಪಗಳು, ಶಿಲಾಫಲಕಗಳ ಸಂಚಲನ, ಸವೆತ, ಕಾರಕಗಳು ಇಲ್ಲಿದೆ ಅಲ್ವಾ, ಸಿಲೆಬಸ್ಸಲ್ಲಿದೆ. ಸಿಲೆಬಸ್ ಪ್ರಕಾರನೇ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಡಿಸ್ಕಸ್ ದ ಬ್ರಾಡ್ ರೇಷಿಯಲ್ ಗ್ರೂಪ್ಸ್ ಆಫ್ ದಿ ವರ್ಲ್ಡ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಪ್ರಪಂಚದ ವಿಶಾಲವಾದ ಜನಾಂಗಗಳ ಗುಂಪುಗಳನ್ನು ಸೂಕ್ತ ಉದಾಹರಣೆಯೊಂದಿಗೆ ಚರ್ಚಿಸಿ. ನಾವು ನೋಡಿದ್ದೀವಲ್ವಾ, 2025ರಲ್ಲೂ ಕೇಳಿದ್ದಾರೆ, 2021ರಲ್ಲೂ ಕೇಳಿದ್ದಾರೆ. ಯಾವುದ್ರ ಬಗ್ಗೆ? ಮಾನವ ಜನಾಂಗಗಳು ಈಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ KS ಮೇನ್ಸ್ ಎಕ್ಸಾಮ್, ಹೌದಲ್ವಾ? ಅದೇ ಥರ ಮೂರನೇ ಪ್ರಶ್ನೆ, ಗಿವ್ ಎ ಜಿಯೋಗ್ರಫಿಕಲ್ ಅಕೌಂಟ್ ಆನ್ ಎ ಆಯಿಲ್ ಸೀಡ್ಸ್ ಆಫ್ ಇಂಡಿಯಾ. ಭಾರತದ ತೈಲ ಬೀಜಗಳ ಭೌಗೋಳಿಕ ವಿವರಣೆ ನೀಡಿ. ಅಂದರೆ ಆಯಿಲ್ ಸೀಡ್ಸ್ಗಳನ್ನ ಭಾರತದ ಯಾವ ಭಾಗದಲ್ಲಿ ಬೆಳೆಯಲಾಗುತ್ತೆ ಮತ್ತು ಯಾವ ಭಾಗದಲ್ಲಿ ಯಾವ ವಾತಾವರಣದಲ್ಲಿ ಯಾವ ಒಂದು ತೈಲ ಬೀಜಗಳನ್ನು ಬೆಳಿತೀವಿ ಅದ್ರ ಬಗ್ಗೆ ಇಲ್ಲಿ ಆನ್ಸರನ್ನು ಮಾಡ್ಬೋದು ಈ ಒಂದು ಪ್ರಶ್ನೆಗೆ. ಇದು ಕಂಪ್ಲೀಟ್ ಭಾರತದ ಇಂಡಿಯನ್ ಜಿಯೋಗ್ರಫಿ ಏನಿದೆಯಲ್ಲ, ಇಂಡಿಯನ್ ಜಿಯೋಗ್ರಫಿ ಇದ್ರ ಬಗ್ಗೆ ಕೇಳಿದ್ದಾರೆ. ಯಾವುದಪ್ಪ, ವಾಣಿಜ್ಯ ಬೆಳೆಗಳ ಹಂಚಿಕೆ ಮತ್ತು ಉತ್ಪಾದನೆ, ಈ ಒಂದು ಟಾಪಿಕ್ ಅಡಿಯಲ್ಲಿ ಬರ್ತದೆ. ಇಲ್ಲಿ ಸಣ್ಣ ಕಾಳುಗಳು, ಎಣ್ಣೆ ಬೀಜಗಳು, ತೋಟದ ಬೆಳೆಗಳು, ಅದಲ್ವಾ? ಈ ಒಂದು ಟಾಪಿಕ್ ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿದೆ. ಅದೇ ಥರ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಹಿಲ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈಬಲ್ ಏರಿಯಾ ಡೆವಲಪ್ಮೆಂಟ್ ಇನ್ ರೀಜನಲ್ ಪ್ಲಾನಿಂಗ್. ಪ್ರಾದೇಶಿಕ ಯೋಜನೆಯಲ್ಲಿ ಗಿರಿ ಪ್ರದೇಶಗಳ ಅಭಿವೃದ್ಧಿ ಮತ್ತು ಆದಿವಾಸಿ ಪ್ರದೇಶಗಳ ಅಭಿವೃದ್ಧಿಯ ಪ್ರಾಮುಖ್ಯವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇದು ಹಿಲ್ ಏರಿಯಾ ಡೆವಲಪ್ಮೆಂಟ್ ಏನಿದೆ ಅದರೊಳಗಡೆ ಬರುವಂಥದ್ದು. ಓಕೆ, ಎಕ್ಸ್ಪ್ಲೇನ್ ದ ಟ್ರೆಂಡ್ ಆ್ಯಂಡ್ ಪ್ಯಾಟರ್ನ್ ಆಫ್ ಅರ್ಬನೈಜೇಷನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿನ ನಗರೀಕರಣದ ಪ್ರವೃತ್ತಿ ಮತ್ತು ವಿನ್ಯಾಸಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಸಿಲೆಬಸ್ಸಲ್ಲಿದೆಯಾ? ನೋಡೋಣ. ಓಕೆ, ನಗರ ವರ್ಗೀಕರಣ ಮತ್ತು ನಗರ ಕ್ಷೇತ್ರಗಳ ಪ್ರಭಾವ ಅಂತ ಐತಾ, ಮತ್ತು ಸಾಕ್ಷರತೆ ಮತ್ತು ನಗರೀಕರಣ ಅಂತ ಐತಾ. ಸೊ ಸಿಲೆಬಸ್ ಪ್ರಕಾರನೇ ಪ್ರತಿಯೊಂದು ಮೇನ್ಸ್ ಕ್ವಶನ್ಗಳನ್ನು ಕೊಡಲಾಗುತ್ತೆ. ನಾವೇನು ಮಾಡಬೇಕು ಅಂತಂದರೆ, ಸಿಲೆಬಸ್ನ ಒಂದು ಸೈಡ್ ಕಾಪಿ ಇಟ್ಕೊಂಡು ಅದ್ರ ತಕ್ಕಂಗೆ ರೆಡಿಯಾಗಿರೋ ನೋಟ್ಸನ್ನು ಓದ್ಕೊಂಡ್ರೆ ಗ್ಯಾರಂಟಿ ಯಾರು ಬೇಕಾದರೂ KS ಎಕ್ಸಾಮ್ನ ಪಾಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು, ರೈಟ್ ಕ್ರಿಟಿಕಲಿ ಆನ್ ದ ಶಾರ್ಟೇಜ್ ಆಫ್ ಎಲೆಕ್ಟ್ರಿಕ್ ಪವರ್ ಇನ್ ಕರ್ನಾಟಕ ಆ್ಯಂಡ್ ದ ಚಾಲೆಂಜಸ್ ಟು ಎನ್ಶ್ಯೂರ್ ಇಟ್ಸ್ ಅವೈಲಬಿಲಿಟಿ. ಕರ್ನಾಟಕದಲ್ಲಿನ ವಿದ್ಯುತ್ ಶಕ್ತಿಯ ಕೊರತೆಯನ್ನು ಮತ್ತು ಅದರ ಲಭ್ಯತೆಯ ಖಾತ್ರಿಪಡಿಸುವಲ್ಲಿನ ಸವಾಲುಗಳನ್ನು ಕುರಿತು ವಿಮರ್ಶಾತ್ಮಕವಾಗಿ ಬರೆಯಿರಿ ಅಂತ ಕೇಳಿದರೆ, ಕರ್ನಾಟಕ ಜಿಯೋಗ್ರಫಿಯಲ್ಲಿ ರಿಸೋರ್ಸ್ ಅಂತ ಏನು ಕರಿತೀವಿ, ಸಂಪನ್ಮೂಲಗಳು, ಆ ಸಂಪನ್ಮೂಲಗಳು ಚಾಪ್ಟರ್ ಅಡಿಯಲ್ಲಿ ಈ ಒಂದು ಕ್ವಶನನ್ನು ಕೇಳಲಾಗಿದೆ. ಅದೇ ಥರ ಡಿಸ್ಕಸ್ ದ ಮೇಜರ್ ಅಗ್ರೋ ಕ್ಲೈಮ್ಯಾಟಿಕ್ ರೀಜನ್ಸ್ ಆಫ್ ಕರ್ನಾಟಕ ವಿತ್ ದೇರ್ ಮೇಜರ್ ಕ್ರಾಪ್ಸ್. ಇದು ಸ್ಟ್ಯಾಟಿಕ್ ಸಿಲೆಬಸ್ಸೂ ಹೌದು, ಅದ್ರ ಜೊತೆಗೆ ಅಪ್ಡೇಟ್ ಆಗಿ ನಮಗೆ ಏನು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಪ್ರತಿ ವರ್ಷ ಬಿಡುಗಡೆ ಆಗುತ್ತಲ್ಲ, ಆ ಒಂದು ರಾಜ್ಯ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ನಾವು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಈ ಒಂದು ಕ್ವಶನಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕರ್ನಾಟಕದ ಪ್ರಧಾನವಾದ ಕೃಷಿ ವಾಯುಗುಣದ ಪ್ರದೇಶಗಳನ್ನು ಅವುಗಳ ಪ್ರಮುಖ ಬೆಳೆಗಳೊಂದಿಗೆ ಚರ್ಚಿಸಿ. ವೆರಿ ಸಿಂಪಲ್ ಆಗಿದೆ ಆನ್ಸರು. ಓಕೆನಾ? ಇದು ಸಿಲೆಬಸ್ ಪ್ರಕಾರನೇ ಕೇಳಿರುವಂಥದ್ದು. ನಿಮಗೆ ಐಡಿಯಾ ಬರ್ತಾ ಇದೆಯಾ? ಓಕೆ, ಇದು 2014ರ ಮೇನ್ಸ್ KS ಕ್ವಶನ್ ಪೇಪರು, ಅಲ್ಲಿಂದ ತೆಗೆದಿರುವಂಥದ್ದು. ನಗರೀಕರಣದ ಪ್ರಕ್ರಿಯೆ ಬಗ್ಗೆ ವಿವರಿಸಿ ಮತ್ತು ಭಾರತದ ನಗರೀಕರಣ ಕುರಿತು ತಿಳಿಸಿರಿ. ಸೊ ಹಿಂದಿನ ವರ್ಷ 2015ರಲ್ಲಿ ಏನು ಕೇಳಿದ್ರು, ಕರ್ನಾಟಕದಲ್ಲಿನ ನಗರೀಕರಣ ಬಗ್ಗೆ ಕೇಳಿದರು. 2014ರಲ್ಲಿ ಏನು ಕೇಳಿದರೆ, ಅರ್ಬನೈಜೇಷನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾದ ಬಗ್ಗೆ ಕೇಳಿದ್ದಾರೆ. ಒಂದ್ಸರಿ ನಾವು ನಗರೀಕರಣ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದಕ್ಕೂ ಆನ್ಸರ್ ಮಾಡ್ಬೋದಲ್ವಾ? ಮಾಡ್ಬೋದು. ನಗರದ ಅಂಚಿನ ವೈಶಿಷ್ಟ್ಯಗಳನ್ನು ಕುರಿತು ಬರೆಯಿರಿ. ರೈಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಅರ್ಬನ್ ಫ್ರಿಂಜೆ. ಸೊ ಇದೇ ಅಗೇನ್ ರಿಪೀಟೆಡ್ ಟಾಪಿಕ್ಕು, ನಗರೀಕರಣದ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಇದಕ್ಕೂ ಆನ್ಸರ್ ಮಾಡ್ಬೋದು. ಸಾಗರಗಳ ಲವಣತೆಯ ಹಂಚಿಕೆಯನ್ನು ನಿಯಂತ್ರಿಸುವ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಟಾಪಿಕ್ ಯಾವುದು? ಓಷಿಯೋನೋಗ್ರಫಿ. ಈ ಥರ ನಾವು ಟಾಪಿಕ್ನ ಐಡೆಂಟಿಫೈ ಮಾಡೋಕ್ಕೆ ಕಲ್ತಿದ್ವಿ ಅಂತಂತಂದರೆ ಗ್ಯಾರಂಟಿ ಇಂಥ ಕ್ವಶನ್ಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ತೀವಿ ಅಂತ ಅರ್ಥ. ಓಕೆನಾ? ಮಾನವ ಜನಾಂಗದ ವರ್ಗೀಕರಣದ ಆಧಾರಗಳನ್ನು ವಿವರಿಸಿ. ನರೇಟ್ ದ ಬೇಸಿಸ್ ಫಾರ್ ಹ್ಯೂಮನ್ ರೇಷಿಯಲ್ ಕ್ಲಾಸಿಫಿಕೇಷನ್.
ರಿಪೀಟೆಡ್ ಟಾಪಿಕ್ ಇದು. ಪ್ರತಿ ವರ್ಷ ಒಂದು ಕ್ವಶನ್ನು ಫಿಕ್ಸು. ಯಾವುದು? ಮಾನವ ಜನಾಂಗದ ವರ್ಗೀಕರಣ ಆಗಿರ್ಬೋದು, ಮಾನವ ಜನಾಂಗದ ವಲಸೆ ಆಗಿರ್ಬೋದು. ಸೊ ನಾವು ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಂಬಿಟ್ರೆ ಗ್ಯಾರಂಟಿ ಆನ್ಸರ್ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. KS ಎಕ್ಸಾಮು ವೆರಿ ಸಿಂಪಲ್ ಇದೆ. ನಾವು ಸರಿಯಾದ ಮಾರ್ಗದರ್ಶನದ ಜೊತೆಗೆ ರೆಡಿ ಆಗಬೇಕಾಗಿದೆ. ನೀವೆಲ್ಲರೂ ರೆಡಿನಾ? ನಾವು ಸರಿಯಾಗಿ ಗೈಡೆನ್ಸ್ ಕೊಡ್ತೀವಿ. ನೀವು ಸಿಂಪಲ್ಲಾಗಿ ಹೇಳಿರುವಂಥ ರಿಸೋರ್ಸ್ಗಳನ್ನ ಓದ್ಕೊಂತ ಹೋಗ್ಬಿಟ್ರೆ ಆರಾಮ್ಸೆ KS ಎಕ್ಸಾಮ್ನ ಪಾಸ್ ಮಾಡ್ಬೋದು. ಒಳಗಡೆ ಇರುವಂಥ ಭಯ ತೆಗೀರಿ. ನಾನು ಕನ್ನಡ ಮಾಧ್ಯಮದಿಂದ ಬಂದವನು, ಹಳ್ಳಿಯಿಂದ ಬಂದವನು, ಈ ಥರದ ಒಂದು ಏನು ನೆಗೆಟಿವ್ ಥಾಟ್ಸ್ ಇರ್ತದಲ್ಲ ಅದನ್ನು ತೆಗೆದಿಟ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಓದಿದರೆ ಯಾರು ಬೇಕಾದ್ರೂ KS ಎಕ್ಸಾಮ್ನ ಪಾಸ್ ಮಾಡ್ಬೋದು. ಸೊ ಸ್ನೇಹಿತರೆ, ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಇತಿಹಾಸ ಸಬ್ಜೆಕ್ಟಿಗೆ ಸಂಬಂಧಪಟ್ಟದಾಗಿರ್ಬೋದು, ಅರ್ಥಶಾಸ್ತ್ರ, ಎಕನಾಮಿಕ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ, ಅದೇ ಥರ ಯಾವುದು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು, ಅದೇ ಥರ ಅಂತಾರಾಷ್ಟ್ರೀಯ ಸಂಬಂಧಗಳು, ಅದೇ ಥರ ಪರಿಸರ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ KS ಎಕ್ಸಾಮ್ಗೆ ಸಂಪೂರ್ಣವಾದಂತಹ ಮೇನ್ಸ್ ಕ್ವಶನ್ಗಳನ್ನು ಅವಕ್ಕೆ ಯಾವ ಥರ ರೆಡಿ ಆಗಬೇಕು, ಯಾವ ಸಬ್ಜೆಕ್ಟ್ನ ಯಾವ ಥರ ರೆಡಿ ಆಗಬೇಕಂತೇಳಿ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಫ್ರೀಯಾಗಿ ಮುಂದಿನ ದಿನಮಾನಗಳಲ್ಲಿ ಹಾಕ್ತೀವಿ. ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ, ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸರ್ವಂ IAS ಸರ್ವಂ IAS ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಇದು ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಶೀಘ್ರದಲ್ಲೇ KS ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದರೆ ನೀವು ಕೂಡ ಸಿದ್ಧತೆಯನ್ನು ನಡೆಸಿ.